ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಮ್ಯಾನ್ ಕನ್ನಡ ಚಾನಲ್. RCBians-ಗೆ ಈ ಬಾರಿ IPL ಇಂದ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹಿಂದಿನ ವರ್ಷ RCB ಏನು ವಿನ್ ಆಗಿತ್ತು ಟೂರ್ನಮೆಂಟ್ ಅಲ್ಲಿ, ಆವಾಗ ನಡೆದಂತಹ ಕಾಲ್ ತುಳಿತ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. KSCA ಅಧ್ಯಕ್ಷರಾದಂತಹ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ರು, ಯಾವುದೇ ತರದಲ್ಲಾದರೂ ಕೂಡ ನಾವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಅಥವಾ ಬೇರೆ ಮ್ಯಾಚ್ಗಳನ್ನು ಆಡಿಸ್ಲಿಕ್ಕೆ ನಾವು ಶತ ಪ್ರಯತ್ನ ಮಾಡ್ತೇವೆ ಅಂತಾನೆ ಹೇಳಿದ್ರು. ಸೊ ಎಲ್ಲರಿಗೂ ಇದೊಂದು ಹೋಪ್ಸ್ ಆಗಿತ್ತು, ಇವರು ಏನಾದರೂ ಮಾಡ್ಬೋದು, ಗೌರ್ಮೆಂಟ್ ಜೊತೆ ಡಿಸ್ಕಷನ್ ಮಾಡಿ ಅಥವಾ BCCI ಜೊತೆ ಡಿಸ್ಕಷನ್ ಮಾಡಿ ಏನಾದರೂ ಒಂದು ಒಳ್ಳೆ ದಾರಿ ತರಬಹುದು ಅಂತ ಎಲ್ಲರೂ ಹೋಪ್ ಇಟ್ಕೊಂಡಿದ್ರು. ಸೊ ಅದೆಲ್ಲದಕ್ಕೂ ಈಗ ಬ್ರೇಕ್ ಬಿದ್ದ ಹಾಗೆ ಅನ್ಸುತ್ತೆ. ಇವಾಗ ಒಂದು ಅಪ್ಡೇಟ್ ಆಗ್ತಾ ಇದೆ. ಏನಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ IPL ಮ್ಯಾಚ್ಗಳು ಕೂಡ ನಡೆಯೋದಿಲ್ಲ ಅಂತ ಹೇಳಿ. ಯಾಕಂದ್ರೆ RCBಯ ಮಾಲೀಕರಿಗೆ ಅಸಮಾಧಾನ ಉಂಟು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ. ಯಾಕಂದ್ರೆ ಹಿಂದಿನ ಬಾರಿ ಏನು ಕಾಲ್ ತುಳಿತ ನಡೆದಿತ್ತೋ ಅದರಲ್ಲಿ ಸರ್ಕಾರದವರು ಎಲ್ಲ ಹೊಣೆಯನ್ನು RCBಯ ಮೇಲೆ ಹಾಕಿದ್ರು. RCBಯ ಫ್ರಾಂಚೈಸಿಯ ಕಾರಣ ಅಂತ ಹೇಳಿದ್ರು. ಸೊ ಇದೀಗ ಅವರು ಈ ವಿಷಯದಿಂದ ಅಸಮಾಧಾನಗೊಂಡಿದ್ದಾರೆ. ಆದ್ರಿಂದ ಅವರು ಬೆಂಗಳೂರಿನಲ್ಲಿ ಯಾವುದೇ ರೀತಿಯ IPL ಮ್ಯಾಚ್ಗಳನ್ನು ಈ ಬಾರಿ ನಡೆಸೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಇದು RCB ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಿನ ಸಂಗತಿಯಾಗಿರ್ತದೆ. ಯಾಕಂದ್ರೆ ಬೆಂಗಳೂರಿನ ಮ್ಯಾಚ್ ಅನ್ನು ಬೆಂಗಳೂರಿನಲ್ಲಿ ನೋಡಲು ಜನ ತುಂಬಾನೇ ಇಷ್ಟಪಡ್ತಿದ್ರು. ಹಾಗೇನೆ 12th ಮ್ಯಾನ್ ಆರ್ಮಿ ಅಂತಾನೆ ಪ್ರಸಿದ್ಧ ಆಗಿರುವ ಬೆಂಗಳೂರು ಕ್ರೌಡ್ ಏನುಂಟು ಇವಾಗ RCB ಮ್ಯಾಚ್ಗೆ ಹೋಗಲು ತುಂಬಾ ಕಷ್ಟ ಪಡಬೇಕಾಗ್ತದೆ. ಅದನ್ನು ಪುಣೆಯಲ್ಲಿ ನಡೆಸಲಿಕ್ಕೆ RCB ಮಾಲೀಕರು ಉತ್ಸುಕರಾಗಿದ್ದಾರೆ ಹಾಗೂ ಅಲ್ಲಿನ ಮ್ಯಾನೇಜ್ಮೆಂಟ್ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಈ ಲೆಕ್ಕದಲ್ಲಿ ನೋಡೋದಾದ್ರೆ RCB ಪಂದ್ಯಗಳೇನಿದೆ IPL 19 ಸೀಸನ್ ಇದರ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯೋದು ತುಂಬಾನೇ ಡೌಟ್ ಅನ್ಸುತ್ತೆ. ನಿಮ್ಗೆ ಇವಾಗಲೇ ತಿಳಿದಿರುತ್ತೆ, ಯಾಕಂದ್ರೆ ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯಗಳು ಕೂಡ ಬೆಂಗಳೂರಿನಿಂದ ಶಿಫ್ಟ್ ಆಗಿತ್ತು. ಕಾರಣ ಇಲ್ಲಿನ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋದು ಕೂಡ ಒಂದು ರೀಸನ್ ಆಗಿತ್ತು. ಯಾಕಂದ್ರೆ ಇಲ್ಲಿ ಎಲ್ಲ ಜನರನ್ನು ಮೈಂಟೈನ್ ಮಾಡುವಷ್ಟು ಶಕ್ತಿ ಈ ಗ್ರೌಂಡ್ ಹೊಂದಿಲ್ಲ ಅನ್ನೋದು, KSCA ಹೊಂದಿಲ್ಲ ಅನ್ನೋದು ಕೂಡ ಒಂದು ಕಾರಣವಾಗಿರ್ತದೆ. ಸೊ ಅದರಿಂದ ಇಲ್ಲಿ ಎಲ್ಲ ಮ್ಯಾಚ್ಗಳು ಸ್ಥಗಿತಗೊಂಡಿವೆ ಸದ್ಯದ ಮಟ್ಟಿಗೆ. ಇಲ್ಲಿ ಒಂದು ಮೇನ್ ನೋಡ್ಬೇಕಾದದ್ದು ಏನಂತ ಹೇಳಿದ್ರೆ, RCBಯ ಮ್ಯಾನೇಜ್ಮೆಂಟ್ ನವರೇ ಕೂಡ ಇದಕ್ಕೆ ಉತ್ಸುಕರಾಗಿಲ್ಲ. ಯಾಕಂತ ಹೇಳಿದ್ರೆ ಹಿಂದಿನ ಬಾರಿ ಅವರ ಮೇಲೆ ಏನು ಹೊಣೆ ಹಾಕಿತ್ತು. ಸೊ ಈ ಬಾರಿ ಅದ್ಯಾವುದು ಬೇಡ, ನಮ್ಮ ಮೇಲೆ ಬರೋದೇ ಬೇಡ ಅಂತ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಸೊ ಆದ್ರಿಂದ ಅವರು ಈ ಬಾರಿ IPL ಪಂದ್ಯವನ್ನು ಬೇರೆಡೆಗೆ ವರ್ಗಾಯಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಪುಣೆಗೆ ಕಂಪೇರ್ ಮಾಡಿದ್ರೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅದು ತುಂಬಾನೇ ಸಣ್ಣದಂತ ಹೇಳ್ತಿದ್ರೆ. ಯಾಕಂದ್ರೆ ಅದರ ಕೆಪಾಸಿಟಿ ಬಂದು 11,000 ಕೆಪಾಸಿಟಿ ಪುಣೆ ಗ್ರೌಂಡ್ ನಲ್ಲಿ ಜಾಸ್ತಿ ಉಂಟಂತೆ. ಸೊ ಅದರಿಂದ RCB ಮ್ಯಾನೇಜ್ಮೆಂಟ್ ಅಲ್ಲಿ ಆಡಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಮೈಕಲ್ ಡಿ ಕುನ್ನಾ ಅವರು ಏನಿದ್ದಾರೆ ನ್ಯಾಯಮೂರ್ತಿಗಳು, KSCA ಮ್ಯಾಚ್ ನಡೆಸಲು ಅನ್ಫಿಟ್ ಅಂತ ಏನು ವರದಿ ಮಾಡಿದ್ರು. ಸೊ ಆ ಕಾರಣದಿಂದಾಗಿ ಇವಾಗ ಎಲ್ಲ ಮ್ಯಾಚ್ಗಳು ಬೆಂಗಳೂರಿಂದ ಆಚೆ ಹೋಗ್ತಾ ಇದ್ದಾವೆ. ಸೊ ಅವ್ರು ಏನು ಕಂಡೀಷನ್ ಇಟ್ಟಿದ್ರು ಆ 17 ಕಂಡೀಷನ್ಗಳನ್ನು ಪೂರ್ಣ ಮಾಡುವಲ್ಲಿ KSCA ಅಥವಾ ನಮ್ಮ ಗವರ್ಮೆಂಟ್ ವಿಫಲರಾಗಿರ್ತಾರೆ. ಸೊ ಆದ್ರಿಂದ ಬೆಂಗಳೂರಿನಲ್ಲಿ ಮ್ಯಾಚ್ ನಡೆಸಲಿಕ್ಕೆ ಆಗೋದು ಖಂಡಿತವಾಗಿ ಕಷ್ಟ ಅನಿಸ್ತಾ ಉಂಟು. ಸರ್ಕಾರ ಮತ್ತು RCB ಮ್ಯಾನೇಜ್ಮೆಂಟ್ ನಡುವೆ ಸ್ವಲ್ಪ ಕ್ಲಾಶ್ ಇರ್ತದೆ. ಸೊ ಗೊತ್ತೇ ಇರ್ತದೆ ನಿಮಗೆ, ಹಿಂದಿನ ಬಾರಿ ಎಲ್ಲ ಹೊಣೆಯನ್ನು RCBಯ ಮ್ಯಾನೇಜ್ಮೆಂಟ್ ಮೇಲೆ ಹಾಕಿದ್ರು ಹಾಗೂ KSCA ನಡುವೆ ಸ್ವಲ್ಪ ಮಟ್ಟಿನ ಮಾತಿನ ಚಕಮಕಿ ಆಗಿರ್ತದೆ. ಸೊ ಆದ್ರಿಂದ ಒಂದಕ್ಕೊಂದು ಸರಿ ಬರೋದಿಲ್ಲ. ಆದ್ರಿಂದ ಈ ಬಾರಿ IPL ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯೋದು ತುಂಬಾನೇ ಡೌಟ್ ಅಂತ ಅನ್ನಿಸ್ತಾ ಉಂಟು. ಸೊ ಇದು RCB ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಾಗೋದಂತೂ ಖಂಡಿತ. ಇವಾಗಿನ KSCA ಅಧ್ಯಕ್ಷರೇನಿದ್ರೆ ವೆಂಕಟೇಶ್ ಪ್ರಸಾದ್ ಅವರು ಸರ್ಕಾರದೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಈ ವಿಷಯದ ಕುರಿತಾಗಿ. ಸೊ ಆದ್ರೂ ಕೂಡ ಯಾವುದೇ ರಿಸಲ್ಟ್ ಹೊರಗೆ ಬರ್ತಾ ಇಲ್ಲ. ಬೆಂಗಳೂರಿನಲ್ಲಿ RCB ಮ್ಯಾಚ್ ಆಗೋದು ತುಂಬಾನೇ ಕಷ್ಟ ಅಂತ ಅಪ್ಡೇಟ್ ಬರ್ತಾ ಇದೆ. ಒಂದ್ ವೇಳೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.